ಅವಳನ್ನು ನೋಡಿರೋದು ನಾನು ಅಪ್ಪ, ಅವಳ ಜೊತೆ ಇದ್ದಿರೋದು ನಾನು ಅಪ್ಪ. ಅದಕ್ಕೆ ನನಗೆ ಅವಳ ಬಗ್ಗೆ ಎಲ್ಲ ಗೊತ್ತು ಅಪ್ಪ, ಎಲ್ಲ ಗೊತ್ತು. ಈ ಅಮ್ಮ ಅವಳಿಗೆ ಅಷ್ಟಿಷ್ಟು ಕಾಟ ಕೊಟ್ಟಿಲ್ಲಪ್ಪ, ಅಷ್ಟಿಷ್ಟು ಕಾಟ ಕೊಟ್ಟಿಲ್ಲ, ತುಂಬಾ ಕೊಟ್ಟಿದ್ದಾಳೆ, ತುಂಬಾ ಕೊಟ್ಟಿದ್ದಾಳೆ. ಏನು ಹೇಳಾಕತ್ತಿ ಅಮ್ಮು? ನೀನು ಕರೆ ಹೇಳಾಕತ್ತಿ? ಹಾಂ, ಏನಾಯ್ತು? ಒಂದೇದಿಂದ ಹೇಳು. ಅಪ್ಪ, ನೀನು ದಿನ ಕೆಲ್ಸಕ್ಕೆ ಹೋಗ್ತಿದ್ದಿ, ಆದರೆ ಮನೆಗೆ ಏನಾಗ್ತದೆ ಅಂತ ನಿನಗೆ ಗೊತ್ತಿರಲಿಲ್ಲ. ಸಾಯಂಕಾಲ ಬರ್ತಿದ್ದಿ, ಆವಾಗ ಮನೆಗೆ ಏನಾಗ್ತದೆ ಅನ್ನೋದು ಗೊತ್ತಾಗ್ತಿತ್ತು. ಆದ್ರೆ ಅಷ್ಟರ ನಡುವೆ ಏನೆಲ್ಲ ಆಗ್ತಿತ್ತು ಅಂತ ಗೊತ್ತೇ ನಿನಗೆ? ಅಮ್ಮ ಪಾಪ ಸುಂದ್ರಿ ಅಕ್ಕಾಗ ಬರೀ ತಂಗ್ಳನ್ನ ಕೊಡ್ತಿದ್ಲು. ಒಂದು ಸರಿ ಅಂತೂ ಅದು ಹಳಿಸಿ ನಾರಾಕತ್ತಿತ್ತು ಅಪ್ಪ. ಅಂತ ಅನ್ನ ತಿನ್ನೋಕೆ ಕೊಟ್ಟರೆ ಆಕೆ ತಿನ್ನದ ಉಪವಾಸ ಇರ್ತಿದ್ಲು. ನಮಗೆಲ್ಲ ಒಂಥರ ಕೊಟ್ರೆ ನಮಗೆ ಬಿಸಿ ಬಿಸಿದು ಮಾಡಿಕೊಡ್ತಾಯಿದ್ಲು. ಆದರೆ ಸುಂದ್ರಿ ಅಕ್ಕಾಗ ಯಾವಾಗಲೂ ಏನು ಉಳಿದಿರುತ್ತೋ ಅದೇ ಅವಳಿಗೆ ಊಟ. ಆದರೆ ಇದು ನಿನಗೆ ಗೊತ್ತಿರಲಿಲ್ಲ, ಯಾಕಂದ್ರೆ ನೀನಿದ್ದಾಗ ಮಾತ್ರ ಅವಳು ಬಿಸಿ ಬಿಸಿ ತಿನ್ನೋದು. ನೀನಿಲ್ಲದೆ ಇದ್ದಾಗ ಅವಳಿಗೆ ಆ ತಂಗಳನ್ನೇ ಗತಿ. ಅದು ಹಳಿಸಿದ್ರು ಪರವಾಗಿಲ್ಲ, ಅವಳು ಅದನ್ನೇ ತಿನ್ನಬೇಕು. ಇದು ನಿನಗೆ ಗೊತ್ತಾ ಅಪ್ಪ? ಗೊತ್ತಾ? ಇಲ್ಲ, ನಿನಗೆ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ? ಇದನ್ನೆಲ್ಲ ನೀನು ನೋಡಿದ್ರೆ ತಾನೇ. ಆಮೇಲೆ ಅವಳು ಮನೆ ಕೆಲ್ಸಕ್ಕೆ ಹೋಗ್ತಿದ್ಲು, ಬಾಂಡೆ ತಿಕ್ಕಕ್ಕೆ. ಸ್ಕೂಲ್ಗಂತ ಹೇಳಿ ಅಮ್ಮ ಅವಳನ್ನ ಬಾಂಡೆ ತಿಕ್ಕ ಕಳಿಸಿದ್ಲಪ್ಪ, ಬಾಂಡೆ ತಿಕ್ಕ ಕಳಿಸಿದ್ಲು ಮನೆ ಕೆಲಸ ಮಾಡೋದಕ್ಕೆ. ಅಲ್ಲಿ ಬಾಂಡೆ ತಿಕ್ಕೋದು, ಬಟ್ಟೆ ಒಗೆಯೋದು ಎಲ್ಲ ಮಾಡಬೇಕು. ಮತ್ತೆ ಬಂದು ಇಲ್ಲೂ ಬಟ್ಟೆ ಒಗೆಯಬೇಕು, ಇಲ್ಲೂ ಬಾಂಡೆ ತಿಕ್ಕಬೇಕು, ಕಸ ಹೊಡಿಬೇಕು, ಮನೆ ಒರೆಸ್ಬೇಕು, ಎಲ್ಲ ಮಾಡಬೇಕು. ಸುಂದ್ರಿ ಅಕ್ಕ ಅಷ್ಟೆಲ್ಲ ಮಾಡ್ತಾಯಿದ್ಲಪ್ಪ. ಅಲ್ಲಿ ದುಡಿದ್ಬಿಟ್ಟು ನಿನ್ನ ಚಿಕ್ಕಮ್ಮ ಅಂತೇಳಿ, ತಗೋ ಚಿಕ್ಕಮ್ಮ ಇವತ್ತಿನ ಪಗಾರ ಕೊಟ್ಟಿದ್ದಾರೆ, ತಗೋ ಚಿಕ್ಕಮ್ಮ ಅಂತ ಹೇಳ್ತಾ ಇದ್ಲಪ್ಪ. ನಾನೇ ನೋಡಿದ್ದೀನಿ ನನ್ನ ಕಣ್ಣಾರೆ. ಆಮೇಲೆ ಇನ್ನೊಂದು ಗೊತ್ತಪ್ಪ ನಿನಗೆ? ಅದು ಅದು ಏನಂದರೆ, ಮನೆಯಲ್ಲೆಲ್ಲ ಕೆಲಸ ಮಾಡ್ತಾ ನಿನ್ನ ಮುಂದೆ ಏನಾದರೂ ನಿಜ ಹೇಳಿದ್ರ ನಿಮ್ಮಪ್ಪಗ, ನೀನೇನಾರ ಹೇಳಿದ್ರ ನಿನ್ನನ್ನು ಹೊಡೆದು ಕೊಂದು ಬಿಡ್ತೇವೆ ಅಂತ ಹೇಳಿದ್ಲು ಅಮ್ಮ. ಆದರೂ ಪಾಪ ಸುಂದರಿ ಅಕ್ಕ ನಿನ್ನ ಮುಂದೆ ಯಾವತ್ತು ಏನಾದರೂ ಹೇಳಿದ್ಲಪ್ಪ? ಹೇಳಿದ್ಲಾ? ಹೇಳಪ್ಪ, ಹೇಳು. ಜೀವನ ಪರ್ಯಂತ ನೋವನ್ನೇ ತಿಂದಿರೋಂಥ ಜೀವಪ್ಪ ಅವಳು. ಆದ್ರೆ ನೀನು ಯಾಕಪ್ಪ ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿಲ್ಲ? ನಿನ್ನ ಮಗಳು ನೀನು ಮೋಸ ಮಾಡಿದಾಳೆ ಅನ್ನೋದು ಒಂದೇ ಕಾಣಿಸ್ತಾ ಅವಳಿಗೆ? ಅಲ್ಲಿ ಅವಳನ್ನ ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು ಗೊತ್ತಾ? ಅಲ್ಲಿ ಅಮ್ಮ ಕೆಲ್ಸಕ್ಕೆ ಕಳಿಸಿದ್ರೆ ಅವರು ಕೆಲಸ ಮಾಡಿಸ್ಕೊತಾ ಇರಲಿಲ್ಲಪ್ಪ, ಅವಳನ್ನ ಸ್ಕೂಲಿಗೆ ಕಳಿಸ್ತಾಯಿದ್ರು. ಅದು ಅವ್ರ ಮಗಳು ಹೋಗ್ತಾಳಲ್ಲ ಆ ದೊಡ್ಡ ಸ್ಕೂಲಿಗೆ ಕಳಿಸ್ತಾಯಿದ್ರು. ನಿಮ್ಮ ಚಿಕ್ಕಮ್ಮನ ಕೊಡು ಅಂತ ಹೇಳಿ ಮತ್ತು ಅವಳ ಕೈಗೆ ದುಡ್ಡು ಕೊಟ್ಟು ಕಳಿಸ್ತಾಯಿದ್ರು. ಅಂಥ ಮನೆಯವರಪ್ಪ ಅವರು. ಅಂಥ ಮನೆಗೆ ನಿನ್ನ ಮಗಳು ಸೊಸೆಯಾಗಿ ಹೋಗಿದ್ದಾಳೆ. ಬಂಗಾರದಾಗ ನೋಡ್ಕೋತಾರೆ ಗೊತ್ತಪ್ಪ ಅವರು. ಅವಳನ್ನ ಸಾಲಿ ಕಳಿಸ್ತಾ ಇರೋದು ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಅಂತಿದ್ಲಲ್ಲ ನಮ್ಮಮ್ಮ ಅಲ್ಲಪ್ಪ, ಅಮ್ಮೋರು ಅವಳನ್ನ ಫೀಸ್ ತುಂಬಿ ಡ್ರೆಸ್ಸು ಬಟ್ಟೆ ಬರೆ ಎಲ್ಲ ಕೊಟ್ಟು ಸ್ಕೂಲಿಗೆ ಕಳಿಸ್ತಾ ಇರೋದಪ್ಪ. ಅವಳು ಬರ್ತಿರೋದು ನಮ್ಮ ಸ್ಕೂಲಿಗೆ ಅಲ್ಲ, ದೊಡ್ಡ ಸ್ಕೂಲಿಗೆ ಹೋಗ್ತಾ ಇದ್ಲಪ್ಪ. ಅಲ್ಲಿಗೂ ಕಲ್ಲು ಹಾಕಕ್ಕೆ ನೋಡಿದ್ಲು ನಮ್ಮಮ್ಮ. ಆಮೇಲೆ ಸ್ವಲ್ಪ ದಿನ ಅಲ್ಲಿ ಕೆಲಸನೂ ಬಿಡಿಸಿದ್ಲು. ಆಮೇಲೆ ಶಾವಿಗೆ ಪಾಯಸದಲ್ಲಿ ಸುಂದ್ರಿ ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಕಲಿತಾ ಇದ್ದಾಳೆ, ಹೆಚ್ಚಾಗಿ ಓದ್ತಾ ಇದ್ದಾಳೆ. ಇವಳಿಗೊಂದು ಗತಿ ಕಲಿಸ್ಬೇಕು ಅಂತ ಇವಳೇ ಹುಷಾರಾಗ್ತಾ ಇದ್ದಾಳೆ ಅಂತ ಹೇಳಿ ಅಪ್ಪನ ಪ್ರೀತಿನೂ ಅವಳೇ ಪಡ್ಕೋತಾ ಇದ್ದಾಳೆ. ನನ್ನ ಮಕ್ಕಳಿಗೆ ಸಿಗಾತಿಲ್ಲ ಅಂತ ಹೇಳಿ ಸುಂದರಿ ಅಕ್ಕಾಗ ವಿಷ ಹಾಕಕ್ಕೆ ಹೋದ್ಲು ಅಪ್ಪ. ಆದರೆ ಅದನ್ನು ಆ ದೇವರು ಅಮ್ಮಗೆ ತಿನ್ನೋ ಹಾಗೆ ಮಾಡ್ದ. ಇದೆಲ್ಲ ಏನು ನಿನಗೆ ಗೊತ್ತಿಲ್ಲಪ್ಪ. ಯಾಕೆ ಹೇಳು? ನೀನು ಹೊರಗಡೆ ಕೆಲಸ ಮಾಡಕ್ಕೆ ಹೋಗ್ತೀಯಲ್ಲ, ಮನೇಲಿರೋದು ನಿನಗೆ ಹೇಗಪ್ಪ ಗೊತ್ತಾಗುತ್ತೆ? ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತಿದ್ದೆ. ನಿನಗಿದ್ರಲ್ಲಿ ಮನೇಲಿದ್ದಾಗ ಏನಾಗುತ್ತೆ ಅನ್ನೋದಷ್ಟೇ ಗೊತ್ತು. ಮನೇಲಿದ್ದಾಗ ಏನೆಲ್ಲ ಆಗುತ್ತೆ ಅಂತ ನಿನಗೇನಾದರೂ ಗೊತ್ತಿತ್ತಪ್ಪ? ಹೇಳಪ್ಪ. ಅಪ್ಪ 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 ಅಂತ ಅಮ್ಮ ಚಿಕ್ಕಮ್ಮ ಹೊಡಿಬೇಡ ಚಿಕ್ಕಮ್ಮ ಹೊಡಿಬೇಡ ಚಿಕ್ಕಮ್ಮ ಅಂತ ಅಂದರೆ ನಿನಗೆ ಕಾಣಿಸುತ್ತೆ ಅಂತ ಹೇಳಿ ಕೈ ಹೊಡಿತಿರ್ಲಿಲ್ಲ, ಮುಖಕ್ಕೆ ಹೊಡಿತಾ ಇರಲಿಲ್ಲ. ಬೆನ್ನಿಗೆ ಹೊಡೆದ್ರೆ ಎಷ್ಟು ಸರಿ ಬಾಸು ಮುಡಿದ್ಯಪ್ಪ. ನೀನು ಯಾವತ್ತಾದರೂ ನೋಡಿದ್ಯಪ್ಪ ಸುಂದರಿ ಅಕ್ಕಂದ ಕಷ್ಟನಾ? ಇಲ್ಲ. ಯಾಕೆ ಹೇಳು? ನಿನಗಿದೆಲ್ಲ ಕಾಣಿಸಲ್ವಲ್ಲ. ಇವಾಗ ಅವಳು ಕೊಡ್ತಿರೋ ನೋವು ಅಷ್ಟೇ ನಿನಗೆ ಕಾಣಿಸ್ತಾ ಇದೆಯಲ್ವಾಪ್ಪ. ಅವಳು ಅನುಭವಿಸಿರೋ ನೋವು ನಿನಗೇನೂ ಗೊತ್ತಿಲ್ಲ. ಈ ನನ್ನಮ್ಮ ಅವಳಿಗೆ ಅಷ್ಟು ಕಷ್ಟ ಕೊಟ್ಟಿದ್ದಾಳಪ್ಪ, ಅಷ್ಟು ಕಷ್ಟ ಕೊಟ್ಟಿದ್ದಾಳೆ. ಇದನ್ನು ನಾನು ಏನಾದರೂ ಹೇಳ್ದೆ ಹೋದ್ರೆ ನಾನು ಅವಳಿಗೆ ಮೋಸ ಮಾಡ್ದಂಗಾಗುತ್ತೆ ಅಪ್ಪ. ಅದಕ್ಕೆ ಮದುವೆಗಿನ್ನ ಮುಂಚೆ ನಾನು ಇದನ್ನು ಹೇಳಿ ಇಲ್ಲಿಂದ ಹೋಗಬೇಕು ಅಂತ ನಾನು ಅಂದ್ಕೊಂಡಿರೋದು. ಇನ್ನೊಂದಪ್ಪ, ಅವಳು ಅವ್ರನ್ನ ತುಂಬಾ ಇಷ್ಟಪಟ್ಟು ಮದುವೆ ಆದಳು. ಆದರೆ ನೀನು ಅವಳನ್ನ ಒಪ್ಕೋತೀಯಾ ಅಂತ. ಯಾಕೆಂದರೆ ನನ್ನಪ್ಪ ನನ್ನನ್ನು ನಂಬಿದ್ದಾನೆ, ನನ್ನಪ್ಪಂಗೆ ನಾನು ಏನಂತ ಗೊತ್ತು. ಆದರೆ ನೀನು ಏನು ಮಾಡಿದೆ? ಸಿಟ್ಟಲ್ಲಿ ಅವಳನ್ನ ಮನೆ ಬಿಟ್ಟು ಹೊರಗಾಗ್ತೆ. ಆಮೇಲೆ ಮತ್ತೆ ಬಂದಳು, ಗಂಡನ ಕರ್ಕೊಂಡು ಬಂದಳು. ಆದರೆ ನೀನು ಅವಾಗ ಅಮ್ಮನ ಮಾತು ಕೇಳಿ ಅವಳನ್ನ ಮತ್ತೆ ಮನೆಯಿಂದ ಹೊರಗಾಗ್ತೆ. ಮೊನ್ನೆ ಅಮ್ಮನೇ ಅವಳನ್ನ ಕರ್ಕೊಂಡ್ಬಂದ್ಲು ಅಪ್ಪ. ನಿನಗೆ ಗೊತ್ತಾ? ಮನೆಗೆ ಹೋಗಿ ಮದುವೆಗಂತ ಹೇಳಿ ಅವಳನ್ನ ಕರ್ಕೊಂಡು ಬಂದಳು. ಅದು ದೊಡ್ಡ ಮನೆ ಸೊಸೆ ಆಗಿದ್ದಾಳೆ ಅಂತ ಹೊಟ್ಟೆ ಊರಿಗೆ ಮತ್ತೆ ಅವಳನ್ನ ಹೊಡೆದು ಬಡ್ದು ಮಾಡಿ ಮತ್ತೆ ಹೊರಗೆ ಹಾಕಿದ್ಲು. ಇದೆಲ್ಲ ನಿನಗೆ ಗೊತ್ತಾ? ನಿನಗೆ ಗೊತ್ತಿಲ್ವಲ್ಲಪ್ಪ? ಗೊತ್ತಿಲ್ಲ.
ನಿನಗೆ ಬರೀ ಹಿಂದೆ ಕಾಣೋ ಈ ಅಮ್ಮನ ಪ್ರೀತಿ ಅಷ್ಟೇ ಕಾಣ್ತಾ ಇದೆಯಲ್ಲ ಹಾಂ ಅಪ್ಪ ಕಣ್ ತೆರೆದು ಇನ್ನು ಮುಂದಾದರೂ ನೋಡು ಅಪ್ಪ. ಪಾಪ ಸುಂದರಿ ಅಕ್ಕ ಜೀವನದಲ್ಲಿ ಎಷ್ಟು ಕಷ್ಟ ಅನುಭವಿಸಿದ್ದಾಳೆ. ನಾನು ಅಮ್ಮಗೊಂಥರ ನೋಡಿ ಸುಮ್ಮನೆ ಇರ್ಬೋದಾಗಿತ್ತು ಅಮ್ಮನ ಬದ್ರಿಕೆಗೆ. ಆದರೆ ನನಗೂ ಕೇಳಬೇಕು ಅಂತ ಅನಿಸ್ತು ಅಪ್ಪ, ಕೇಳಬೇಕು ಅಲ್ವಾ, ಹೇಳಬೇಕು ಅಂತ ಅನಿಸ್ತು. ಅದಕ್ಕೆ ಏನಾದರೂ ಆಗಲಿ ಅಮ್ಮ, ಏನಾದರೂ ಆಗಲಿ ಇವತ್ತು ನಾನು ಮುಂದೆ ಹೇಳಿಬಿಟ್ಟೆ ಅಪ್ಪ. ಅಯ್ಯೋ ಹಾಳಾದಕ್ಕೆ ಎಲ್ಲ ಹೇಳಿಬಿಟ್ಲೆ. ನಾನು ನಿನ್ನ ಏನಾಗ್ತದೋ ಏನೋ ಏನಂತ ನಲ್ಲಿ ಆಮೇಲೆ ನೋಡ್ತಾನೆ. ಒಂದೆರಡು 10 ಪಟ್ಟ ಅಂದ್ರೆ ತೀರಿಸ್ಕೊತಾನೆ. ನನ್ನ ಮಗಳು, ನನ್ನ ಸುಂದರಿ ಇಷ್ಟೆಲ್ಲ ಕಷ್ಟ ಅನುಭವಿಸಿದಾಳ, ಇಷ್ಟೆಲ್ಲ ಕಷ್ಟ ಅನುಭವಿಸಿದಾಳ ನನ್ನ ಮಗಳು. ಹಾಳಾದವಳ ನನ್ನ ಮಗಳು ನೋಡ್ಕೊಳ್ಳಿ ಅಂತ ನಿನ್ನ ಮದುವೆಯಾಗಿ ಬಂದಿಲ್ಲಲ್ಲಿ. ಯಾಕಲೇ ನನ್ನ ಮಗಳಿಗೆ ಇಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ದೀನಿ ನೀನು? ಯಾಕಲೇ ನನ್ನನ್ನು ಅವಳ ದೂರ ಮಾಡುವಾಗ ಮಾಡಿದೆ? ನನ್ನ ಮನಸ್ಸಲ್ಲೂ ಯಾಕಲೇ ಅವಳ ಬಗ್ಗೆ ಕೆಟ್ಟದಾಗಿರೋ ಆಲೋಚನೆಗಳನ್ನ ಹುಟ್ಟು ಹಾಕದಿ? ಅಯ್ಯೋ 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 ದೇವ್ರ, ಏನಪ್ಪ ಮಾಡಲಿ ನಾನು, ಏನಪ್ಪ ಮಾಡಲಿ? ಅಪ್ಪ ಮೊನ್ನೆ ಹೋಗಿ ಅವಳನ್ನ ಮನೆಯಿಂದ ಕರ್ಕೊಂಡು ಬಂದು ಇಲ್ಲಿ ಅವರಮ್ಮನ ಫೋಟೋ ಹುಡ್ಕಾಕತ್ರ ನಿನಗೆ ನಿಮ್ಮಮ್ಮ ಬೇಕಾ, ನಿಮ್ಮಮ್ಮ ಬೇಕಾದ ಕೈಯಲ್ಲಿರೋ ಫೋಟೋನು ಈಸು ಹೋಗೋದದು. ಇಷ್ಟು ದೊಡ್ಡವಳ ಅಮ್ಮ ನಾನು. ಆದ್ರೆ ಸುಂದರಿ ಅಕ್ಕ ನನಗಿಂತ 4-5 ವರ್ಷ ದೊಡ್ಡವಳಾದ್ರೂ ಒಂದು ದಿನನೂ ಅವಳು ಚಂದಗ ಇದ್ದಿದ್ದು ನಾನು ನೋಡಿಲ್ಲ ಅಪ್ಪ, ನಾನು ನೋಡಿಲ್ಲ. ಅವಳು ಯಾವಾಗಲೂ ಕಣ್ಣೀರ್ನಾಗರ್ತಿದ್ಲು. ಇಷ್ಟೆಲ್ಲ ಕೆಲಸ ಮಾಡಿ ಹೊಟ್ಟೆ ಹಸಿದ್ರೆ ತಿನ್ನೋಕೊಂತಿತ್ತು. ಅನ್ನನೂ ಸಿಗ್ತಾ ಇರಲಿಲ್ಲ ಅಪ್ಪ ಅವಳಿಗೆ, ಅನ್ನನೂ ಸಿಗ್ತಾ ಇರಲಿಲ್ಲ ಅಪ್ಪ. ಈ ಅಮ್ಮ ತಂಗಳನ್ನ ಕೊಡ್ತಾ ಇದ್ಲು, ತಂಗಳನ್ನ ಹಳಸಿ ನಾರ್ತಾ ಇರ್ತಿತ್ತಪ್ಪ ಅಂತ ಅನ್ನ ಕೊಡ್ತಾ ಇದ್ಲು ಈ ಅಮ್ಮ. ನಿನ್ಗೆ ಗೊತ್ತಪ್ಪ ಇನ್ನೊಂದು, ಆದರೂ ನಮ್ಮಪ್ಪನಿಗೋಸ್ಕರ ನಾನಿದ್ನ ತಿಂತೀನಿ ಅಂತ ಇದ್ಲು ಅಪ್ಪ, ತಿಂತೀನಿ ಅಂತ ಇದ್ಲು. ನಮ್ಮಪ್ಪನ ಗೊತ್ತಾದರೆ ನಮ್ಮಪ್ಪ ಕಣ್ಣೀರು ಹಾಕ್ತಾರೆ, ನಮ್ಮಪ್ಪ ಕಣ್ಣೀರು ಹಾಕಬಾರ್ದು ಅಂತ ಹೇಳಿ ಸುಮ್ಮನೆ ತಿಂತಾ ಇದ್ಲಪ್ಪ, ಸುಮ್ಮನೆ ತಿಂತಾ ಇದ್ಲು. ಆದರೆ ನೀನು ಯಾಕಪ್ಪ ಅವಳ ಮನೆಯಿಂದ ಹೊರಗೆ ಹಾಕ್ತೆ? ಒಂದು ಸರಿ ಹಾಕಿದ್ರೆ ಪರವಾಗಿಲ್ಲಪ್ಪ, ಪದೇ 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 ಅವಳ ಈ ತಿರಿ ಹೊರಗೆ ಹಾಕಿದ್ರೆ ಆ ಜೀವ ಹೆಂಗಪ್ಪ ತಡ್ಕೊಳ್ಳುತ್ತೆ? ನೀನೇ ಯೋಚನೆ ಮಾಡಪ್ಪ. ಅಯ್ಯೋ ಮಗಳೇ ಸುಂದ್ರಿ, ನಾನು ತಪ್ಪು ಮಾಡಿಬಿಟ್ಟೆ ಸುಂದ್ರಿ, ಇದೆಲ್ಲ ನನಗೆ ಗೊತ್ತಿಲ್ಲ. ನಾನು ತಪ್ಪು ಮಾಡಿಬಿಟ್ಟೆ ಮಗಳ, ತಪ್ಪು ಮಾಡಿಬಿಟ್ಟೆ. ಅಯ್ಯಪ್ಪ ನನಗೆ ಇದು ಯಾವುದು ಗೊತ್ತಾಗ್ದ ಹೋಯ್ತಲ್ಲ ಮಗಳ, ಗೊತ್ತಾಗ್ದ ಹೋಯ್ತು. ನೀನಿಷ್ಟು ಸರಿ ನನ್ನ ಅಪ್ಪ ಒಂದು ಮಾತು ಕೇಳು, ಅಪ್ಪ ಒಂದು ಮಾತು ಕೇಳಂದ್ರೂ ನಿನ್ನ ಮಾತು ಕೇಳ್ದ ನಿನ್ನ ಮನೆಯಿಂದ ಹೊರಗೆ ಹಾಕಿದ್ನಲ್ಲ, ಇದ ಕೈಯಿಂದ ಹೊರಗೆ ಹಾಕಿದ್ನಲ್ಲ. ಅಯ್ಯೋ ನಿಮ್ಮ ಈ ಹಾಳಾದ ಚಿಕ್ಕಮ್ಮನಿಂದ ನಿನಗ ನೆಮ್ಮದಿ ಜೀವನ ಸಿಗ್ದಂಗಾತಲ್ಲ ಮಗಳ, ನೆಮ್ಮದಿ ಸಂತೋಷ ಜೀವನ ಸಿಗ್ದಂಗಾತು. ನಾನ ತಪ್ಪು ಮಾಡೀನಿ, ನಾನು ಬದುಕಿರಬಾರ್ದು. ನನ್ನ ಮಗಳಿಗೆ ಇಷ್ಟೆಲ್ಲ ನೋವು ಕೊಟ್ಟಿರೋ ಈಕೆ ಬದುಕಿರಬಾರ್ದು. ಅಯ್ಯ ಏನು ಕಣ್ಣೀರು ಹಾಕೋದು? ಮದುವೆ ಮನೆಯಾಗ ಕಣ್ಣೀರು ಹಾಕತ್ರೇನ? ಆಲ್ರೆಡಿ ನಿಮ್ಗೆ ಬುದ್ಧಿ ಇದ್ದು ಕಲಾಯ್ತು. ನಾನಕ್ಕೆ ಎಷ್ಟು ನರಕ ಕೊಟ್ಟಿರ್ತಾನೋ ಅಷ್ಟು ಚಿತ್ರಹಿಂಸೆ ಕೊಟ್ಟಿರ್ತಾನೆ ಅಂತ ಏನಾರ ನಿಮ್ಗೆ ಕನಸು ಬಿದ್ದತೇನು? ನೋಡ್ರಿ, ನಾನಕ್ಕೆ ಹಂಗೆಲ್ಲ ಏನು ಮಾಡಿಲ್ಲ. ಈಕೆ ಸುಳ್ಳನ್ ಸಟ್ ಅಂತ ಹೇಳಕತ್ತಾಳ. ಬೇಕಿದ್ರೆ ಆಕೆ ಬಾಯಿಂದೆಲ್ಲ ಕರೆದ ಕೇಳ್ರಿ. ಬಂದ್ಬಿಟ್ಲೆ. ಯಾಕೆ ಅಮ್ಮಿ ಹಿಂಗೆಲ್ಲ ಯಾಕೆ ಹೇಳಕತ್ತಿದ್ದಿ? ನಿಮ್ಮಪ್ಪಗೆ ನನ್ನ ಮೇಲೆ ದ್ವೇಷ ಹುಟ್ಟೋಗಿ ಮಾಡಕತ್ತೇನು? ನಾವು ಚಂದ ಇರ್ಬೇಕು ಅನ್ಕೊಂಡಿದ್ದೆ, ಹಿಂಗೆ ಜಗಳ ಆಡ್ಕೊಂತ ಹೋಗ್ಬೇಕು ಅನ್ಕೊಂಡ್ಬಿಟ್ಟಿದ್ದೆ ನೀನು. ಅಲ್ಲ ಮಗಳಾಗಿ ನೀನು ಹಿಂಗೆ ಮಾಡಕತ್ತಿದ್ದೆ, ಮಂದಿ ಹೆಂಗೆ ಮಾಡ್ಬೇಡ ನನಗೆ. ಸಾಕು ಸುಮ್ಮನಿರಮ್ಮ. ನಿನ್ನ ಮಕ್ಕಳಿಗಾದ್ರೆ ನೀನು ಸುಮ್ಮನೆ ಇರ್ತಾ ಇದ್ಯಾ? ಅದೇ ಬೇರೆ ಮಕ್ಕಳಿಗಾದ್ರೆ ನಿನಗೆ ಖುಷಿ ಸಿಗುತ್ತಲ್ಲ. ಅಲ್ಲಮ್ಮ, ನಿನಗೆ ಯಾಕಮ್ಮ ಇಂಥ ದುರ್ಬುದ್ಧಿ ಹೇಳಮ್ಮ? ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೆ ಸರಿ. ಇವಾಗ ಏನು ನಿಮ್ಮಪ್ಪ ನನ್ನನ್ನು ಜಗಳ ಮಾಡಿಸಿ ಬೇರೆ ಮಾಡ್ಬೇಕು ಅನ್ಕೊಂಡ್ಬಿಟ್ಟಿದ್ದೇನಲ್ಲೇ? ನಾನೇಕಮ್ಮ ಬೇರೆ ಮಾಡಲಿ? ಇರೋದನ್ನ ಹೇಳಿದ್ರೆ ಅಪ್ಪ ಯಾಕೆ ನಿನ್ನ ಬಿಟ್ಟು ಹೋಗ್ತಾರ? ಅಲ್ಲ, ನಿನಗೆ ಗೊತ್ತಾಗಬೇಕು. ಇಷ್ಟೆಲ್ಲ ಮಾಡೋಕ್ಕಿಂತ ಮುಂಚೆ ಇಷ್ಟೆಲ್ಲ ಮಾಡ್ತೀಯಲ್ಲ, ನಿಂಗೇನು ಅನ್ಸಂಗಿಲ್ಲ. ನಾಳೆ ನಾನು ಮದುವೆಯಾಗಿ ಆ ಮನೆಗೆ ಹೋಗ್ತಾ ಇದ್ದೀನಿ. ನೀನು ಮಾಡಿರೋ ಈ ಕರ್ಮಕ್ಕೆ ನನಗಲ್ಲೇನಾದರೂ ಆ ರೀತಿ ಆದ್ರೆ ನಾನು ಏನಮ್ಮ ಮಾಡಬೇಕು ಹೇಳು? ಅಲ್ಲ ಅತ್ತೆ ನನಗೆ ಚಿತ್ರ ಹಿಂಸೆ ಕೊಟ್ಟು ನರಕ ತೋರಿಸಿದ್ರೆ ನಾನು ಏನು ಮಾಡಲಿ ಅವಾಗ ಹೇಳಮ್ಮ? ನೀನು ಕಲ್ಲೇ ಚಿತ್ರಾಂಶ ಕೊಟ್ಟರೆ ನಾನು ಅಕ್ಕಿಗೆ ಹಂಗೆ ಮಾಡ್ತಾನೋ? ನಾನು ಅದಕ್ಕೆ ನನ್ನ ಮಗಳನ್ನ ಕರ್ಕೊಂಬರತ್ತನಲ್ಲ ಇಲ್ಲಿಗೆ. ಹೀಗೆ ಮಾಡ್ತಾ ಹೋಗು. ಆ ದೇವ್ರನಿಗ ಒಳ್ಳೆ ಬುದ್ಧಿನ ಕೊಡ್ತಾನಮ್ಮ. ಹಿಂಗೆ ಮಾಡ್ತಾ ಇರಿ ನೀನು. ಯಾವಾಗಲೂ ಹಿಂಗೆ ಮಾಡಿದ್ರೆ ನಿನಗೆ ಒಳ್ಳೇದಾಗ್ತತಮ್ಮ, ಒಳ್ಳೇದಾಗ್ತತಿ.